ಇನ್ನು ವಿ.ಆರ್. ವಾಲಾ ಕರ್ನಾಟಕದ ನಮ್ಮ ಹಾಲಿ ರಾಜ್ಯಪಾಲರು ಯಾವ ರೀತಿ ಖರ್ಚು ಮಾಡಿದ್ದಾರೆ ಅಂತ ನೋಡೋದಾದ್ರೆ 9 ತಿಂಗಳ ಅವಧಿಯಲ್ಲಿ ಮಾಡಿದ ಖರ್ಚು ಈ ರೀತಿ ಇದೆ. ರಾಜಭವನದ ನವೀಕರಣಕ್ಕೆ ಬರೋಬ್ಬರಿ 4 ಕೋಟಿ ವ್ಯಯ ಆಗಿದೆ. ವಿಮಾನ ಹಾರಾಟಕ್ಕೆ ಬರೋಬ್ಬರಿ 1.5 ಕೋಟಿ ಖರ್ಚಾಗಿದೆ. ಇನ್ನು 9 ತಿಂಗಳಲ್ಲಿ 95ಕ್ಕೂ ಹೆಚ್ಚು ಗಂಟೆ ಹಾರಾಟ ನಡೆಸಿದ್ದಾರೆ. 9 ತಿಂಗಳಲ್ಲೇ 15ಕ್ಕೂ ಹೆಚ್ಚು ಬಾರಿ ಹೊರ ರಾಜ್ಯ ಪ್ರವಾಸವನ್ನ ಕೂಡ ಕೈಗೊಂಡಿದ್ದಾರೆ. ಎಪಿ ಮುಖಂಡ ರವಿಕೃಷ್ಣ ರೆಡ್ಡಿ ಈ ಹೇಳಿಕೆಯನ್ನ ನೀಡಿರುವಂತದ್ದು. ನಮ್ಮ ದುಡ್ಡಿನಲ್ಲಿ ಗವರ್ನರ್ ವಿಲಾಸಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇದನ್ನ ಪಬ್ಲಿಕ್ ಟಿವಿ ಬಯಲಿಗೆಳೆದಿದೆ. ಸಾರ್ವಜನಿಕ ಮಟ್ಟದಲ್ಲಿ ಇದು ದೊಡ್ಡ ಮಟ್ಟದ ಖರ್ಚೇ ಆಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಈ ಒಂದು ಪ್ರತಿಕ್ರಿಯೆಯನ್ನ ರಾಜ್ಯ ಮಟ್ಟದಲ್ಲಿ ಸಾರ್ವಜನಿಕವಾಗಿ ಈ ಒಂದು ಕುರಿತಾಗಿ ಚರ್ಚೆ ಆಗಬೇಕು ಅಂತ ಕೂಡ ಎಪಿ ಮುಖಂಡ ರವಿಕೃಷ್ಣ ರೆಡ್ಡಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಅಂದ್ರೆ ಹಂಸರಾಜ್ ಭಾರದ್ವಾಜ್ ಅವರಿದ್ದ 9ರಿಂದ 13ರವರೆಗೆ ಒಂದು ರಾಜಭವನದ ಒಂದು ನವೀಕರಣ ಆಗಿತ್ತು. ಆ ಒಂದು 3 ವರ್ಷದಲ್ಲಿ ಸುಮಾರು 70 ಲಕ್ಷ ವೆಚ್ಚದಲ್ಲಿ ಒಂದು ನವೀಕರಣ ಆಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ವಿ.ಆರ್. ವಾಲಾ ಅವರು ಒಂದು ಸೆಪ್ಟೆಂಬರ್ ನಲ್ಲಿ 2014ರಲ್ಲಿ ಏನು ಒಂದು ಅಧಿಕಾರವನ್ನು ವಹಿಸಿಕೊಂಡ್ರು, ಆ ಬಳಿಕ ಅಂದ್ರೆ ಈಗ 9 ತಿಂಗಳಾಗಿದೆ. ಇಷ್ಟರ ಅವಧಿಯಲ್ಲಿ ಸುಮಾರು 4 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಒಂದು ರಾಜಭವನದಲ್ಲಿ ಒಂದು ನವೀಕರಣ ಕಾರ್ಯವನ್ನ ಕೈಗೊಂಡಿದ್ದಾರೆ. ಅದಕ್ಕಾಗಿ ಈಗಾಗಲೇ ಹಣಕಾಸನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಒಂದು ಕಾಮಗಾರಿಗಳನ್ನ ನಡೆಸಬೇಕಾದ್ರೆ ಮತ್ತೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಹಣಕಾಸು ಇಲಾಖೆ ಪಾರದರ್ಶಕ ಕಾಯ್ದೆ ಒಂದು ನಿಯಮಾವಳಿಗಳ ಪ್ರಕಾರವೇ ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಾಗುತ್ತೆ. ಆದ್ರೆ ರಾಜಭವನದ ವಿಚಾರಕ್ಕೆ ಬಂದಾಗ ಈ ಒಂದು ಪಾರದರ್ಶಕ ಒಂದು ಕಾಯ್ದೆ ಏನಿದೆ ಆ ಒಂದು ನಿಯಮಾವಳಿಗಳಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಅಂದ್ರೆ ಆ ಒಂದು ವಿನಾಯಿತಿಯನ್ನು ಕೊಟ್ಟಾಗ ರಾಜಭವನದಲ್ಲಿ ಕಾಮಗಾರಿಗಳು ಟೆಂಡರ್ ಕರೆಯೋದಾಗಿರ್ಲಿ ಯಾವುದೇ ಆ ಒಂದು ಇದಕ್ಕೆ ಕೈ ಹಾಕುವಂತಿಲ್ಲ. ಹಾಗಾಗಿ ಆ ಒಂದು ಪಾರದರ್ಶಕ ಕಾಯ್ದೆಯಡಿ ನಿಯಮಾವಳಿಗಳ ಒಂದು ವಿನಾಯಿತಿಯನ್ನು ಕೊಟ್ಟಿರೋದ್ರಿಂದ ರಾಜಭವನದಲ್ಲಿ ಖರ್ಚು ಒಂದು ಹೆಗ್ಗಿಲ್ಲದೆ ಸಾಗಿದೆ ಅಂತಾನೆ ಹೇಳ್ಬೋದು. ಸೌಖ್ಯ ಓಕೆ, ಈಗ ನಾವು ಒಂದೊಂದು ಲೆಕ್ಕವನ್ನ ಕೂಡ ತೆಗೆದು ನೋಡ್ತಾ ಇದ್ರೆ ಇಷ್ಟು ಖರ್ಚು ಮಾಡಬಹುದಾ ಇದಕ್ಕೆ ಅಂತ ಅನ್ಸುತ್ತೆ. ಈಗ ಬಚ್ಚಲ ಮನೆಗೆ ಮತ್ತೆ ಏನದು ಟಾಯ್ಲೆಟ್ಗೆ 50 ಲಕ್ಷ ಖರ್ಚು ಮಾಡ್ತಾರೆ ಅಂದ್ರೆ ನಿಜಕ್ಕೂ ಅಷ್ಟು ವೆಚ್ಚದಲ್ಲಿ ನವೀಕರಣ ಆಗಿದೆಯಾ ಅಲ್ಲಿ, ಅಥವಾ ಆ ಲೆಕ್ಕ ತೋರಿಸಿ ಬೇರೆ ಏನಕ್ಕೋ ಬಳಕೆ ಆಗ್ತಾ ಇದೆಯಾ? ಈಗ ಟಿವಿ ನೋಡಿದ್ವಿ ನಾವು, ಟಿವಿ 12 ಲಕ್ಷಕ್ಕೆ ಸಿಗೋದನ್ನ 15 ಲಕ್ಷಕ್ಕೆ ಖರೀದಿ ಮಾಡಿರೋದು, ಅದೇ ತರ ಇಲ್ಲೂ ಆಗಿದ್ಯಾ? ಏನ್ ಕತೆ ಅಂತ ಇದು? ಸೌಖ್ಯ ಮೊದಲೇ ಹೇಳಿದಾಗೆ ರಾಜಭವನದ ಒಳಗಡೆ ಈ ನವೀಕರಣ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ಮಾಧ್ಯಮದವ್ರಿಗಾಗಿರ್ಬೋದು ಎಲ್ರಿಗೂ ಕೂಡ ನಿರ್ಬಂಧ ಇರುತ್ತೆ. ಆದ್ರೆ ಈ ಒಂದು ಮಾಹಿತಿಯ ಪ್ರಕಾರ ಈಗಾಗಲೇ ನವೀಕರಣ ಮಾಡಿದ್ದಾರೆ. ಅದಕ್ಕೆ ಈ ಒಂದು 50 ಲಕ್ಷ ರೂಪಾಯಿ ಅಂದ್ರೆ ಅಡುಗೆ ಮನೆ ಮತ್ತೆ ಬಾತ್ರೂಮ್ಗೆ 50 ಲಕ್ಷ ರೂಪಾಯಿ ಒಂದು ಖರ್ಚನ್ನು ಮಾಡಿದ್ದಾರೆ. ಆ ಲೆಕ್ಕವನ್ನು ತೋರಿಸಿದ್ದಾರೆ. ಈಗಾಗಲೇ ಹಣಕಾಸು ಇಲಾಖೆ ಕೂಡ ಅದಕ್ಕೆ ಆ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ರಾಜಭವನದ ನವೀಕರಣಕ್ಕೆ 4 ಕೋಟಿಗೂ ಅಧಿಕ ಒಂದು ವೆಚ್ಚವನ್ನು ಕೂಡ ಆ ಒಂದು ರಾಜಭವನದಲ್ಲಿ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೌಖ್ಯ ಓಕೆ, ಹಾಗೆ ಈಗ ಯಾವುದೇ ಒಂದು ಇದಕ್ಕೆ ಎಲ್ಲಾ ಚೆಂಡು ಕೂಡ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಬೀಳುತ್ತೆ, ಕೊನೆಯ ಮುದ್ರೆ ಅಲ್ಲಿಂದಾನೇ ಬೀಳ್ಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಾನ, ಅಥವಾ ರಾಜ್ಯಪಾಲರ ಬೇಡಿಕೆಗೆ ಅದಕ್ಕೆ ಒಂದು ಚೌಕಟ್ಟೆ ಹಾಕೋದಿಕ್ ಸಾಧ್ಯ ಇಲ್ಲ ಅಂತಾನ, ಹೇಗಂತ ಅರ್ಥ ಮಾಡ್ಕೋಬೇಕೀಗ? ಸಂವಿಧಾನದ ಪ್ರಕಾರ ಈ ಒಂದು ರಾಜ್ಯಪಾಲರ ಒಂದು ಖರ್ಚು ವೆಚ್ಚದ ಮಿತಿ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಪಾರದರ್ಶಕ ಕಾಯ್ದೆಯಡಿ ವಿನಾಯಿತಿಯನ್ನು ಕೊಟ್ಬಿಡಿ ಅಂತಾನೂ ಕೂಡ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಾವ ಒಂದು ನಿಯಮಾವಳಿಗಳ ಪ್ರಕಾರ ಈ ಒಂದು ಪಾರದರ್ಶಕ ಕಾಯ್ದೆಯಡಿ ಅವರು ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ವಿ.ಆರ್. ವಾಲಾ ಅವರ ಬಂದ ಮೇಲೆ ರಾಜಭವನದ ಖರ್ಚು ಹೆಚ್ಚಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ. ಇದಕ್ಕೆ ಶಿಸ್ತಿನ ಸಿಪಾಯಿಯಾಗಿರ್ತಕ್ಕಂತಹ ವಿ.ಆರ್. ವಾಲಾ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಅಂದ್ರೆ ಈ ಒಂದು ಖರ್ಚಿನ ಒಂದು ಹಿಂದೆ ಬೇರೆ ಯಾರಾದ್ರೂ ಇದಾರಾ ಅಥವಾ ರಾಜ್ಯಪಾಲರ ಸೂಚನೆ ಮೇರೆಗೆ ಈ ಒಂದು ಖರ್ಚು ನಡೀತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗಿದೆ. ಸೌಖ್ಯ ಓಕೆ, ಹಾಗೆ ಈಗ ಕಾರಿನ ವಿಚಾರಕ್ಕೆ ಬಂದ್ರೆ ಏನಪ್ಪಾ ಅಂದ್ರೆ ಈಗ ಹೊಸ ಬೆನ್ಸ್ ಕಾರಿಗೆ ಒಪ್ಪಿಗೆ ಕೊಡ್ತಾ ಇಲ್ಲ, ಏನು ತಲೆ ಕೆಡಿಸ್ಕೋತಾ ಇದಾರೆ ಅಧಿಕಾರಿಗಳು ಅನ್ನೋ ಕಾರಣಕ್ಕೆ ಬೇರೆ ಯಾವ್ದೋ ಕಾಸ್ಟ್ಲಿ ಕಾರನ್ನ ಜಾಸ್ತಿ ಯೂಸ್ ಮಾಡ್ತಾ ಇದಾರಂತೆ. ಏನಿದೆ ಈಗ ಬೇಡಿಕೆ? ಈಗ ಇಷ್ಟೊತ್ತು ಆಗಿರುವಂತ ಖರ್ಚೆ ನೋಡಿದ್ರೆ ನಮ್ಗೆ ತಲೆ ನೋವ್ತಾ ಇದೆ. ಇನ್ನೇನೇನ್ ಬೇಡಿಕೆಗಳಿದೆ ರಾಜ್ಯಪಾಲರ ಕಡೆಯಿಂದ ಅಂತ? ಸೌಖ್ಯ, ಈ ಒಂದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜಭವನಕ್ಕೆ ಮತ್ತು ಒಂದು ಹೊಸ ಬೆನ್ಸ್ ಕಾರನ್ನು ಕೂಡ ಕೊಡಿಸಲಾಗಿತ್ತು. ಅಂದ್ರೆ ರಾಜ್ಯಪಾಲರಿಗೆ ಆ ಒಂದು ಬೆನ್ಸ್ ಕಾರ್ ಬೇಡಿಕೆ ಇಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಬೆನ್ಸ್ ಕಾರ್ಗೆ ಹಣಕಾಸು ಇಲಾಖೆ ಹಣವನ್ನು ಕೂಡ ಬಿಡುಗಡೆ ಮಾಡಿತ್ತು. ಆ ಬೆನ್ಸ್ ಕಾರ್ ಈಗಲೂ ಕೂಡ ರಾಜಭವನದಲ್ಲಿ ಇದೆ. ಅಂದ್ರೆ 2 ವರ್ಷ ಆಗಿದೆ ಅಷ್ಟೇ ಆ ಒಂದು ಬೆನ್ಸ್ ಕಾರ್ ಅನ್ನ ಖರೀದಿ ಮಾಡಿ. ಅದು 64 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಬೆನ್ಸ್ ಕಾರ್ ಅನ್ನ ಖರೀದಿ ಮಾಡಲಾಗಿತ್ತು. ಈಗ ವಜುಭಾಯಿ ವಾಲಾ ಅವರು ಮತ್ತೊಂದು ಬೆನ್ಸ್ ಕಾರ್ ಮಾಡೆಲ್ ನ
ಬೆನ್ಸ್ ಕಾರ್ಗೆ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರ ಬೆಲೆ ಸುಮಾರು 95 ಲಕ್ಷ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ 7 ವರ್ಷದ ಹಳೆ ಕಾರನ್ನ ಯೂಸ್ ಮಾಡೋದಕ್ಕೆ ವಜುಭಾಯಿ ವಾಲಾ ಅವರಿಗೆ ಆಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮೂಡ್ತಾ ಇದೆ. ಯಾಕೆಂದ್ರೆ ಬೆನ್ಸ್ ಕಾರ್ ಖರೀದಿ ಮಾಡಿ 2 ವರ್ಷ ಆಗಿದೆ. ಆ ಬೆನ್ಸ್ ಕಾರ್ ಇನ್ನೂ ಕೂಡ ಚೆನ್ನಾಗಿದೆ. ಆದ್ರೆ ಆ ಒಂದು ಬೆನ್ಸ್ ಕಾರ್ ಅನ್ನ ಬಿಟ್ಟು ಈಗ ಮತ್ತೊಂದು ಬೆನ್ಸ್ ಕಾರ್ ಅನ್ನ ಕೇಳಿದ್ದಾರೆ. ಹಾಗಾಗಿ ಅವರಿಗೆ 2 ವರ್ಷದ ಹಳೆಯ ಕಾರನ್ನ ಯೂಸ್ ಮಾಡಕ್ ಆಗ್ತಾ ಇಲ್ವಾ, ಆ ಕಾರಲ್ಲಿ ಏನು ಅಂತ ದೋಷ ಇದೆ ಅನ್ನೋದು ಕೂಡ ಈಗ ಕೇಳಿ ಬರುವಂತಹ ಪ್ರಶ್ನೆ. ಹಾಗಾಗಿ ಈಗ ಆ ರಾಜ್ಯಪಾಲರು ಎಲ್ಲೇ ಹೋಗ್ಬೇಕಾದ್ರೂ ಹೋಂಡಾ CRV ಆಗಿರ್ಬೋದು, ಕೊರಾಲಾ ಆಗಿರ್ಬೋದು, ಈ ಒಂದು ಕಾರುಗಳನ್ನ ಬಳಸ್ತಾ ಇದ್ದಾರೆ. ಅಪರೂಪಕ್ಕೆ ಒಂದು ಹಿಂದಿನ ರಾಜ್ಯಪಾಲರಾಗಿರ್ತಕ್ಕಂಥ ಹಂಸರಾಜ್ ಭಾರದ್ವಾಜ್ ಬಳಸ್ತಾ ಇರ್ತಕ್ಕಂಥ ಬೆನ್ಸ್ ಕಾರ್ ಅನ್ನು ಮಾತ್ರ ಬಳಸ್ತಾ ಇದ್ದಾರೆ. ಹೊಸ ಬೆನ್ಸ್ ಕಾರ್ ಬರೋವರೆಗೂ ಕೂಡ ಆ ಬೆನ್ಸ್ ಕಾರ್ ಬಳಸೋದಿಲ್ಲ ಅನ್ನೋದಂತ ಮುನ್ಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟವಾದ ಮಾಹಿತಿ ಇಲ್ಲ. ಸೌಖ್ಯ. ಓಕೆ, ಹಾಗೆ ಸುಮಾರು ಇದಕ್ಕೆ ಸಹಿ ಬೇಕು ಅಂದಾಗ ನಾವು CM ಅವರು ಹೇಳೋದು ಕೇಳಿದೀವಿ, ರಾಜ್ಯಪಾಲರು ಊರಲ್ಲಿಲ್ಲ ಅನ್ನೋದು, ಪ್ರವಾಸಕ್ಕೆ ಹೋಗಿದ್ದಾರೆ, ಅವ್ರು ಪ್ರವಾಸಕ್ಕೆ ಹೋಗೋದೇನು ತಪ್ಪಲ್ಲ, ಅಲ್ಲಿಗೆ ಹೋಗಿ ಸಹಿ ಹಾಕ್ಸ್ಕೋತೀವಿ ಅನ್ನೋದು ಏನು ಅಂದ್ರೆ ಈಗ ಅವ್ರಿಗೆ ಒಂದು ಲಿಮಿಟೇಷನ್ ಅಂತ ಇಟ್ಟೇ ಇರ್ತಾರೆ. ಆ ಲಿಮಿಟೇಷನ್ಗಿಂತ ಜಾಸ್ತಿ ಪ್ರವಾಸ ಅಥವಾ ರಾಜ್ಯವನ್ನ ಬಿಟ್ಟು ಹೋಗುವಂತದ್ದು ಕಂಡು ಬರ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ. ನಿಜಕ್ಕೂ ಕೂಡ ಸೌಖ್ಯ. ಯಾಕೆಂದ್ರೆ ಈಗಾಗಲೇ ದೇಶದಾದ್ಯಂತ ಎಲ್ಲ ರಾಜ್ಯಪಾಲರುಗಳಾಗಿ ನೇಮಕಗೊಂಡಿರ್ತಾರೆ. ಅವರು ಆ ಒಂದು ರಾಜ್ಯದಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಅವರ ತವರಿನಲ್ಲಿ ಇರ್ತಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಫೆಬ್ರವರಿ 10ನೇ ತಾರೀಕು ಒಂದು ಗೃಹ ಸಚಿವಾಲಯದಿಂದ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸ್ತಾರೆ. ಅಂದ್ರೆ ರಾಜ್ಯಪಾಲರು ವರ್ಕಿಂಗ್ ಡೇಸ್ ಏನಿರುತ್ತೆ ಅದರಲ್ಲಿ 20% ಅವರ ಪ್ರವಾಸ ಮೀರಿರಬಾರದು ಅನ್ನೋ ಒಂದು ನಿಯಮಾವಳಿಗಳನ್ನು ಕೂಡ ಈಗ ಅಂದ್ರೆ ರೀಸೆಂಟ್ ಆಗಿ 3-4 ತಿಂಗಳ ಹಿಂದೆ ಆ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಅಂದ್ರೆ ವರ್ಕಿಂಗ್ ಡೇಸ್ ಏನಿರುತ್ತೆ ಅದರಲ್ಲಿ 20% ಅವರ ಪ್ರವಾಸ ಮೀರಿರಬಾರದು. ಜೊತೆಗೆ ಅವರು ಹೊರ ರಾಜ್ಯ ಮತ್ತೆ ಒಂದು ವಿದೇಶ ಪ್ರವಾಸ ಆಗಿರ್ಬೋದು, ಆ ಒಂದು ಪ್ರವಾಸವನ್ನ ಕೈಗೊಳ್ಳಬೇಕಾದ್ರೆ ಒಂದು ರಾಷ್ಟ್ರಪತಿಯವರ ಅನುಮತಿಯನ್ನ ಪಡೆಯಬೇಕು. ಅಂದ್ರೆ 4 ವಾರಗಳ ಮುಂಚೆ ರಾಷ್ಟ್ರಪತಿಯವರಿಗೆ ತಿಳಿಸಬೇಕು. ಏನಾದ್ರೂ ಅಗತ್ಯ ಅಂದ್ರೆ ತುರ್ತು ಪರಿಸ್ಥಿತಿ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಆ ಒಂದು ಹಿಂದಿನ ದಿನ ಒಂದು ತಿಳಿಸಬೇಕು. ಜೊತೆಗೆ ಆ ತುರ್ತು ಒಂದು ನಿಮಿತ್ತ ತೆರಳೋದಕ್ಕೆ ಕಾರಣಗಳನ್ನು ಕೂಡ ಕೊಡಬೇಕಾಗುತ್ತೆ. ಈ ಎಲ್ಲಾ ನಿಯಮಾವಳಿಗಳನ್ನು ಕೂಡ ಇತ್ತೀಚೆಗೆ ಅಂದ್ರೆ ಫೆಬ್ರವರಿ 10ನೇ ತಾರೀಕು ಕೇಂದ್ರ ಗೃಹ ಇಲಾಖೆ ಏನು ಸುತ್ತೋಲೆಯನ್ನು ಹೊರಡಿಸಿತ್ತು ಆ ಸುತ್ತೋಲೆಯಲ್ಲಿ ಇದೆ. ಹಾಗಾಗಿ ಆ ಒಂದು ಸುತ್ತೋಲೆಯನ್ನ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋ ಕೂಡ ಈಗಾಗಲೇ ಕೇಳೋರು ಬರುತ್ತಂತ ಪ್ರಶ್ನೆ. ಹಾಗಾಗಿ ಇಲ್ಲಿ ಈ ಒಂದು ರಾಜ್ಯಪಾಲರು ಈಗಾಗಲೇ ಅಂದ್ರೆ 9 ತಿಂಗಳಲ್ಲಿ ಸುಮಾರು 94 ಗಂಟೆಗಳ ಹೆಚ್ಚು ಕಾಲ ಈ ಒಂದು ವಿಮಾನದಲ್ಲಿ ಹಾರಾಟವನ್ನು ಕೂಡ ನಡೆಸಿದ್ದಾರೆ. ಸುಮಾರು 1.5 ಕೋಟಿಗೂ ಹೆಚ್ಚು ಒಂದು ವಿಮಾನಕ್ಕೆ ಖರ್ಚು ಮಾಡಿದ್ದಾರೆ. ಅದರಲ್ಲೂ ಕೂಡ ಸ್ಪೆಷಲ್ ಫ್ಲೈಟೇ ಬೇಕು ಅಂತ ಕೂಡ ರಾಜ್ಯಪಾಲರು ಹೇಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ರಾಜ್ಯ ಮತ್ತೆ ಹೊರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ವಿಶೇಷ ವಿಮಾನ ವ್ಯವಸ್ಥೆ ಕೂಡ ಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ವಿಮಾನಯಾನದ ಏನು ಪ್ರಯಾಣ ಇದೆ ಆ ಒಂದು ಖರ್ಚು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಎಲ್ಲದರ ಬಗ್ಗೆ ಕೂಡ ರಾಜ್ಯಪಾಲರಾಗಿರ್ತಕ್ಕಂಥ ವಜುಭಾಯಿ ವಾಲಾ ಅವರೇ ಕೂಡ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಸೌಖ್ಯ. ಓಕೆ, ಹಾಗೆ ಈಗ ಗುಜರಾತ್ ನಲ್ಲಿ ಇದ್ದಾಗ ಇವರು ಸ್ಪೀಕರ್ ಆಗಿದ್ದಾಗ ಇರ್ಬೋದು, ಶಾಸಕರಾಗಿದ್ದಾಗ ಇರ್ಬೋದು, ಏನು ಸಾಕಷ್ಟು ಈಗ ಮೇಯರ್ ಆಗಿ ಕೂಡ ಅಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ 18 ಬಜೆಟ್ಗಳನ್ನ ಮಂಡಿಸಿದಂತ ದಾಖಲೆ ಕೂಡ ಇದೆ. ಅಲ್ಲಿದ್ದಾಗ್ಲೂ ಕೂಡ ಏನು ಇವರು ತುಂಬಾ ಕಾಸ್ಟ್ಲಿ ಅನ್ನುವಂತ ಮಾತಿತ್ತ, ಅಥವಾ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದವರಾಗಿ ಆ ಆರ್ಥಿಕ ವ್ಯವಸ್ಥೆಯ ಅರಿವಿರೋರಾಗಿ ಇಲ್ಲಿ ಬಂದು ನಮ್ಮ ಖಜಾನೆ ಈ ರೀತಿ ವ್ಯಯ ಆಗ್ತಾ ಇದೆ ಅಂದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಜನ ಅಂತ? ನಿಜಕ್ಕೂ ಕೂಡ ವಜುಭಾಯಿ ವಾಲಾ ಅವರು 18 ಬಜೆಟ್ಗಳನ್ನ ಮಂಡಿಸಿ ಒಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ. ಆರ್ಥಿಕ ಶಿಸ್ತಿನ ಬಗ್ಗೆ ಅವರಿಗೆ ತಿಳುವಳಿಕೆ ಇದೆ. ಹಾಗಾಗಿ ಅಲ್ಲಿ ಅವರು ಹಣಕಾಸು ಸಚಿವರಾಗಿ ಆರ್ಥಿಕ ಶಿಸ್ತಿನ ಕಾಪಾಡಿಕೊಂಡು ಬಂದಂತಹ ವಜುಭಾಯಿ ವಾಲಾ ಅವರು ಈ ಒಂದು ಹಣಕಾಸಿನ ವಿಚಾರದಲ್ಲಿ ಅಂದ್ರೆ ವೆಚ್ಚವನ್ನು ಮಾಡುವಂತಹ ವಿಚಾರದಲ್ಲಿ ಎಡವಿದ್ದಾರಾ, ಅಥವಾ ಅವರ ಹಿಂದೆ ಬೇರೆ ಯಾರಾದ್ರೂ ಇದ್ದು ಈ ರೀತಿ ಒಂದು ದುಂದು ವೆಚ್ಚವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗಿದೆ. ಯಾಕೆಂದ್ರೆ ಈಗಾಗಲೇ ಹಿಂದಿನ ಗುಜರಾತ್ನ ರಾಜ್ಯಪಾಲರಾಗಿರ್ತಕ್ಕಂಥ ಕಮಲಾ ಬೆನಿವಾಲ್ ಅವರು ಖರ್ಚು ಮಾಡಿದಾಗ ಇದೇ ಬಿಜೆಪಿಯ ಮುಖಂಡರು ಬೊಬ್ಬೆ ಹಾಕಿದ್ರು. ಅಂದ್ರೆ ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅಂದ್ರೆ ಅವರು 3 ವರ್ಷದಲ್ಲಿ ಸುಮಾರು 1.5 ಕೋಟಿ ಅವರ ವಿಮಾನಯಾನ ಖರ್ಚಾಗಿತ್ತು. ಜೊತೆಗೆ ಅವರ ತವರು ರಾಜಸ್ಥಾನಕ್ಕೆ ಹೋಗ್ತಾ ಇರಬೇಕಾದ್ರೆ ಪದೇ ಪದೇ ಹೋಗ್ತಾರೆ ಅನ್ನೋ ಒಂದು ಆರೋಪಗಳನ್ನು ಕೂಡ ಬಿಜೆಪಿ ಅವರು ಮಾಡಿದ್ರು. ಸುಮಾರು 65 ಬಾರಿ 3 ವರ್ಷದಲ್ಲಿ ಅವರು ತವರಿಗೆ ತೆರಳಿದ್ರು ಕಮಲಾ ಬೆನಿವಾಲ್ ಅವರು. ಆ ಒಂದು ಸಂದರ್ಭದಲ್ಲಿ ಇದೇ ಬಿಜೆಪಿಯ ನಾಯಕರು ಮತ್ತೆ ಎಲ್ಲಾ ನಾಯಕರುಗಳು ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ಹಾಗಾಗಿ ಈ ಬಗ್ಗೆ ಅಂದ್ರೆ ವಜುಭಾಯಿ ವಾಲಾ ಅವರ ಈ ಒಂದು ದುಂದು ವೆಚ್ಚದ ಬಗ್ಗೆ ಈಗ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ, ಮತ್ತೆ ವಜುಭಾಯಿ ವಾಲಾ ಅವರು ಏನ್ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ.